ಮದ್ದೂರು ಕಾಂಗ್ರೆಸ್ ಶಾಸಕ ಕೆಎಂ ಉದಯ್ ಅವರು ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಾಪ್ ಸಿಂಹನನ್ನು ಕೆಲವರು ತಪ್ಪಾಗಿ ಸಿಂಹ ಅಂತ ಹೆಸರಿಟ್ಟಿದ್ದಾರೆ. ಆತನ ಹೆಸರ ಮುಂದೆ ನಾಯಿ ಅಂತ ಹೆಸರಿಡಬೇಕಾಗಿತ್ತು. ನಿಜವಾಗಿ ಅವನ ನಡೆನುಡಿಗಳು ಸರಿಯಿಲ್ಲ. ಮೈಸೂರಿನಲ್ಲಿ ಹಲವರು ಅವನನ್ನು ಕಚ್ಚೆ ಹರುಕನೆಂದು ಹೇಳುತ್ತಾರೆ. ಅವನ ಹೆಂಡತಿಯೇ ಸಹ ಅವನ ಕಿರುಕುಳ ಸಹಿಸಿಕೊಳ್ಳಲಾಗದೆ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಟಿಕೆಟ್ ಕೊಡದೆ ಪಕ್ಷವೇ ಅವನನ್ನ ಮನೆಗೆ ಕೂರಿಸಿತು. ಇವನಂತವನು ಮಂಡ್ಯ ಜನತೆಗೆ ಬುದ್ಧಿ ಹೇಳ್ತಾನ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಮಂಡ್ಯವನ್ನು ಮಂಗಳೂರು ಮಾದರಿಯಲ್ಲಿ ಅಶಾಂತಿಗೊಳಿಸಲು ಯತ್ನಿಸುತ್ತಿದ್ದಾರೆ. ಪ್ರಚೋದನೆಯಿಂದ ಅಲ್ಲಿ ಯುವಕರು ಬಲಿಯಾಗಿದ್ದಾರೆ. ಅದೇ ಆಟವನ್ನು ಇಲ್ಲಿಯೂ ಆಡಲು ಹೊರಟಿದ್ದಾರೆ. ಆದರೆ ಮಂಡ್ಯದ ಜಾಗೃತ ಜನರು ಇದಕ್ಕೆ ಅವಕಾಶ ನೀಡುವುದಿಲ್ಲ. ಮದ್ದೂರಿನ ಗಣೇಶ ಮೂರ್ತಿ ಮೇಲೆ ನಡೆದ ಕಲ್ಲು ತೂರಾಟವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಇಂತಹ ದುರುದ್ದೇಶವನ್ನ ಜನರು ತಿರಸ್ಕರಿಸುತ್ತಾರೆ ಅಂತ ಎಚ್ಚರಿಕೆಯನ್ನ ನೀಡಿದರು. ಕಲ್ಲು ತೂರಾಟ ಮಾಡಿದವರಿಗೆ ಕ್ಷಮೆ ಇಲ್ಲ. ಅವರ ವಿರುದ್ಧ ಕಠಿಣ ಕ್ರಮವಾಗಲಿದೆ. ಯಾವ ಪಕ್ಷದವರೇ ಆಗಿದ್ದರೂ ಸಮಾಜದ ಶಾಂತಿ ಕಾಪಾಡಬೇಕು. ಆದರೆ ಬಿಜೆಪಿ ಸರ್ಕಾರದಲ್ಲಿ ಮದ್ದೂರು ತಾಲೂಕಿಗೆ ಕೊಡುಗೆ ಏನೂ ಇಲ್ಲ. ದೇವಸ್ಥಾನಗಳಿಗೂ ರೈತರಿಗೂ ರಸ್ತೆ ಅಭಿವೃದ್ಧಿಗೂ ಯಾವುದೇ ನೆರವು ನೀಡಿಲ್ಲ. ಆದರೆ ನಮ್ಮ ಸರ್ಕಾರದಲ್ಲಿ 1,500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳು ನಡೆದಿವೆ. ಆದ್ದರಿಂದ ಜನರನ್ನು ಎತ್ತಿ ಕಟ್ಟುವ ಆಟ ಬಿಟ್ಟು ಅಭಿವೃದ್ಧಿಗೆ ಗಮನ ಹರಿಸಲಿ ಎಂದು ಬಿಜೆಪಿ ನಾಯಕರ ವಿರುದ್ಧ ಟೀಕೆ ಮಾಡಿದರು. ಇನ್ನು ಬಿವೈ ವಿಜಯೇಂದ್ರ ಮತ್ತು ಸಿಟಿ ರವಿ ವಿರುದ್ಧವೂ ಉದಯ್ ಕಿಡಿಕಾರಿದ್ರು. ಅಧಿಕಾರಕ್ಕಾಗಿ ಜನ ಕಷ್ಟಪಟ್ಟಿದ್ದು ಮರೆತು ಬಿಟ್ಟಿದ್ದಾರೆ. ಅವರ ಕುಟುಂಬದವರ ಮೇಲೆ ಲಂಚ, ಪೋಕ್ಸೋ, ರೇಪ್ ಸೇರಿದಂತೆ ಎಷ್ಟು ಪ್ರಕರಣಗಳಿವೆ. ಇಂಥವರು ಬಂದು ಮದ್ದೂರನ್ನು ಉಳಿಸುತ್ತಾರಾ? ಮಲೆನಾಡಿಂದ ಬಂದವರು ಇಲ್ಲಿ ಬಂದು ಬುದ್ಧಿ ಹೇಳುವ ಅಗತ್ಯವೇ ಇಲ್ಲ. ಮೊದಲು ತಮ್ಮ ಮನೆಯ ತೂತು ಸರಿಪಡಿಸಿಕೊಳ್ಳಿ ಅಂತ ಶಾಸಕ ಉದಯ್ ವ್ಯಂಗ್ಯವಾಡಿದ್ದಾರೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.